ಈ ನಾಟಕದಲ್ಲಿ ಬರುವ ಎಲ್ಲ ಪಾತ್ರಗಳು ಕೇವಲ ಕಾಲ್ಪನಿಕ. ಇದು ಯಾವುದೇ ವ್ಯಕ್ತಿ, ವಸ್ತು ಅಥವಾ ಘಟನೆಗೆ ಸಂಬಂಧಪಟ್ಟಿರುವುದಿಲ್ಲ. ಸಮಾಜಕ್ಕೆ ಒಳ್ಳೆಯ ಸಂದೇಶ ಹಾಗೂ ಮನೋರಂಜನೆ ನೀಡುವ ನಿಟ್ಟಿನಲ್ಲಿ ಮಾತ್ರ ಸೀಮಿತವಾಗಿದೆ. ಈ ನಾಟಕದ ಸಂಗೀತ ಸಂಯೋಜನೆ ಶಿವಕುಮಾರ್ ಕಾವೂರು. ಈ ನಾಟಕದ ಕಥೆ, ಸಂಭಾಷಣೆ ಮತ್ತು ನಿರ್ದೇಶನ ಕೆನೆತ್ ಫರ್ನಾಂಡಿಸ್. ಈಗ ನಿಮ್ಮ ಮುಂದೆ ನಾಟಕ ಕನಸು. பச்சின்னு மாற ஓ நடத்தேனியரா அத்து காசு கெente பச்சின்னு ಅವಂದು ಯಾರು ಗೊತ್ತಂಡ ಯಾರು ಬಿಬಿ ಬಂಡ ಬಿಗ್ ಬಾಸ್ ಬರತ್ತೆ ಬ್ಯಾಕ್ ಬರತ್ತೆ ಅವಂದು ರಿಚರ್ಡ್ ಅಣ್ಣ ಉಳ್ಳರು ಆರು 10 ವರ್ಷ ಪ್ರಾಯ ಅಂಡರೆ ಆಂಡಲ ಒಲೋಲ್ ತಿಕ್ಕುವೇರು ಒಲೋಲು ತಿಕ್ಕಿನ ವಿಡಿಯೋ ಮಲ್ಪೇರು ಬ್ಲಾಗ್ ಮಲ್ಪೇರು ಇತ್ತೆ ಮೂಲ್ ಬೈ ಜಿಂಡೆ ಯಾವ ಎಂಕ್ ತಿಕ್ಕನೇ ಒಂದೇ ದಿನ ರಜೆ. ಹಲೋ ಗೈಸ್, ನಾನು ಎಲ್ಲಿ ರೀಚ್ ಆದೆ ನೋಡಿ. ಇದು ನಮ್ಮ ವಟಾರ. ಹತ್ತಿರದಲ್ಲಿದ್ದದ ಯಾರು? ಬಿ ಬಿಗ್ ಬಾಸ್ ಅಲ್ಲ, ಬ್ಯಾಂಕ್ ಇದು ಬರತ್ತಂತ. ಆಯ್ತಾ? ಸರಿ ಗೈಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಲೈಕ್ ಆನ್ ಮಾಡಿ, ಕಬಾಬ್ ರೈಸ್ ಮತ್ತು ಸೀರಾ ಮಾಡಿ. ಕಬಾಬ್ ರೈಸ್ ಎಂತ ನೀವು ಮಿನಿ ಇದು ಫಾಸ್ಟ್ ಫುಡ್ ಇದೆ ಅಂಗಡಿ ಇಟ್ಟಿದ್ದೀರಾ ಹಾಗೆ? ಹಾಗೆ ಅಲ್ಲ, ನಾವು ಬರುತ್ತೆ. ಅದು ನನ್ನ ಫೌಲರ್ಸ್ ಇದ್ದಾರಲ್ಲ, ಅವ್ರಿಗೆ ಹೇಳಿದ್ ನಾನು. ಫೌಲರ್ಸ್ ಅಂದ್ರೆ ಅದೇ ನಾನು ಒಂದೊಂದು ವಿಡಿಯೋ ಹಾಕುವಾಗೆಲ್ಲ ನನಗೆ ಹೀಗೆಲ್ಲ ಬರ್ದೆಲ್ಲ ಬೆಂಬಲ ಮಾಡ್ತಾರಲ್ಲ ಅವರು. ಅಯ್ಯೋ ನಾವು ಫಾಲೋವರ್ಸ್ ಅತ್ತೆ ಫಾಲೋವರ್. ನಾನು ಅದನ್ನೇ ಹೇಳಿದಲ್ಲ ಮಾರೆ ಅವರಿಗೆ. ಈಗ ನಾನೀಗ ನೆಕ್ಸ್ಟ್ ವಿಡಿಯೋದಲ್ಲಿ ಎಂತೆಲ್ಲ ಬರ್ತದೆ ಅಂತ ಅವ್ರಿಗೆ ಹೇಳ್ಬೇಕಲ್ಲ, ಇಲ್ಲದ್ರೆ ಗೊತ್ತಾಗೋದಿಲ್ಲ. ಅದೌದು, ನೀನು ಫುಲ್ ಸುಸ್ತಾಗಿದ್ದು ನೋಡಿ, ಎಂತ ಅವಸ್ಥೆ ಅಂತ ನೀನು ನೋಡಿ. ಅಯ್ಯೋ ಅದು ಸೆಕೆಂಡ್ ಸ್ಯಾಟರ್ಡೆ ಅಲ್ಲ ನಾಳೆ, ಹಾಗೆ ಎಣಿಸಿ ಸಾಕಾಯ್ತು. ನೀನೆಂತ ಮಾರೆ ಇಷ್ಟು ಬೇಗ ದಿನ ಎಣಿಸುದ? ಎಂತ ನಿಮ್ಮಲ್ಲಿ ದಿನ ನಿಮ್ಗೆ ಎಣಿಸ್ಬೇಕು, ನಾನು ಹಣ ಎಣಿಸುದು ಹೇಳಿದ್ದು. ಹಣ ಓ, ಈಗ ನಿನ್ನ ಹತ್ರ ಅಷ್ಟು ಹಣ ಉಂಟಲ್ಲ? ಎಲ್ಲಿದ ಹಣ? ಬ್ಯಾಂಕ್ ಇದೆ ಹಣ. ಓ, ಈಗ ನಿನ್ನ ಹತ್ರ ಬ್ಯಾಂಕಿದ ಹಣ ಅಲ್ಲ? ನೀನು ಎಂತ ಅವಸ್ಥೆ ಮಾರೆ. ಬ್ಯಾಂಕಿದ ಹಣ ಎಷ್ಟು ಕೈಯಲ್ಲಿದ್ರೆ ನನಗೆ ಖರ್ಚು ಮಾಡ್ಲಿಕ್ಕೆ ಆಗುದಿಲ್ಲ. ಇದು ಹೇಗೆ ಅಂದ್ರೆ, ಒಂದು ಬೆಕ್ಕನ್ನು ತಗೊಂಡೋಗಿ ಮೀನಿನ ಮಾರ್ಕೆಟಲ್ಲಿ ಮೀನು ಮಾರು ಅಂತ ಹೇಳಿದಾಗ ಎಂತ ಯೂಸ್ ಇಲ್ಲ. ಅದೌದು, ನಂದು ಕತೆ ಬಿಡಿ. ನೀವು ಇಷ್ಟ ದಿನ ಎಲ್ಲಿದ್ರಿ? ಒಂದು ಸಾಧಾರಣ 10-15 ದಿವಸ ಆಯ್ತು ನಿಮ್ಮನ್ನು ನೋಡ್ಲಿಕ್ಕಿಲ್ಲ. ನಿಮಗೆ ವಿಷಯ ಗೊತ್ತಿಲ್ಲಲ್ಲ, ನಾನು 10 ದಿನ ಶ್ರೀಲಂಕಾದಲ್ಲಿ ಇದ್ದದ್ದು ಮಾರೆ. ನೋಡಿ, ಶ್ರೀಲಂಕಾಗೆ ಹೋಗಿ ಬಂದದ್ದು ನಾನು. ಶ್ರೀಲಂಕಾಗೆ ಹೋಗಿ ಬಂದದ? ಹಾಗಾದ್ರೆ ಗಮ್ಮತ್ತೆ. ಎಲ್ಲೆಲ್ಲಿ ಹೋದ್ರಿ? ಶ್ರೀಲಂಕಾ ನಾನು ಫ್ಲೈಟ್ ಇಲ್ಲ ಹತ್ತಿದ್ದು ಮಾತ್ರ ನನಗೆ ನೆನಪು ಮಾರೆ. ಇಳಿದ ಮೇಲೆಲ್ಲ ತಮಿಳು ಮಾತಾಡ್ತಿದ್ದಾರೆ ಮಾರೆ. ತಮಿಳು ಅವಗಂಡ ಈ ಜನವಲ್ಲ ಚೆನ್ನೈ ಹೋದು ಬರ್ತದೆ ಖಾಲಿ ಒಂದು ಶ್ರೀಲಂಕಾದ ಟೀ ಶರ್ಟ್ ಪಾಡ್ದು ತಿರ್ಗುದು. ನನಗೆ ಬಿಡ್ಲೆಲ್ಲ ಅನಿಸ್ತಿತ್ತು ಮಾರೆ, ನಾನು ಶ್ರೀಲಂಕಾಗೆ ಹೋದದ ಚೆನ್ನೈಗೆ ಹೋದದ ಅಂತ. ಚೆನ್ನೈಲಿ ಇದ್ದಾಗೆ ಅನಿಸ್ತಿತ್ತು ಮಾರೆ. ಯಾವ ಮಂಡಿತ ಒಂದು ಚೆನ್ನೈಗೆ ಹೋಗಿ ಅದದು ನಾನು ಎಂತೆಲ್ಲ ನೋಡಿದೆ ಗೊತ್ತುಂಟ? ಎಂತೆಲ್ಲ ನೋಡಿದ್ರಿ? ಅದೆಲ್ಲ ಈಗ ಹೇಳಿಕ್ಕೆ ಆಗುದಿಲ್ಲ. ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೇನೆ, ಅದನ್ನು ನೋಡಿ ನೀನು ಲೈಕ್ ಮಾಡ ಆಯ್ತಾ? ಅದು ಹೌದು, ಒಟ್ಟರೆಲ್ಲ ಖಾಲಿ ಉಂಟು ಮಾರ. ಇಲ್ಲದಲ್ಲಿ ಫುಲ್ಲು ಜನ ಇರ್ತಾರೆ, ಎಲ್ಲಿ ಯಾಸ ಕಾಣ್ತಾರೆ. ಇಲ್ಲಿ ಒಂದು ಜನ ಬಂದು ನಿಂತಿ ಸಾಗಿದೆ. ರಾಬಿ ಎಲ್ಲಿ ಮಾರ? ಫುಲ್ ಬ್ಯುಸಿ ಅಂತಲ್ಲ, ಖಾಲಿ ದುಡ್ಡು ಮಾಡಿದ್ದೇ ಇತ್ತು ಮಾರ. ನಿಮಗೆ ಫುಲ್ ಬ್ಯುಸಿ ಅಲ್ಲ ಮಾರ, ಸೊಂಟ ನಿನ್ನೆಂತ ಲಂಗ ಹಾಕಿರೋಲ್ಲ ಬಂದಿದ್ದಿ? ಅಲ್ಲ ಮಾರ, ಇದು ಮುಂಡು ಅಲ್ಲ ಮಾರ, ನಿನಗೆ ಮತ್ತೆ ನಿನ್ನ ಮಗಳಿಗೆ ಒಂದು ಕೆಲಸ ಅಲ್ಲ, ಇಡೀ ದಿನ ಊರು ತಿರ್ಗುದೇ ಆಯ್ತು ಮಾರ. ನಿನ್ನ ಮಗಳ ನನ್ನ ಮಗಳ ತಲೆ ಹಾಳು ಮಾಡಿ ಆಗ್ತದೆ. ಅಲ್ಲಿಗೆ ಹೋಗುವ ಇಲ್ಲಿಗೆ ಹೋಗುವ ಊರು ತಿರುಗದೆ ಮತ್ತೆ ನಿನ್ನಾಗೆ ಮನೆಯೊಳಗೆ ನೀವು ಕುತ್ಕೊಳ್ಬೇಕಾ?
ಹೋಗ್ಬೇಕು, ಊರು ಸುತ್ತಬೇಕು, ಅವಾಗಲ್ಲ ವಿಷಯ ಎಲ್ಲ ಗೊತ್ತಾಗೋದು ಅವಾಗಲ್ಲ. ನೋಡಿ ರಿಚರ್ಡ್, ನನಗೆ ನನ್ನ ಮಗಳು ಗಗನ ಸಖಿ ಆಗ್ಬೇಕಂತ ಆಸೆ ಉಂಟು. ಇದು ನನ್ನ ಮಾತ್ರ ಆಸೆ ಅಲ್ಲ, ನನ್ನ ಹೆಂಡತಿ ಆಸೆ. ಅದಕ್ಕೋಸ್ಕರ ನಾನು ಯಾರ ಮಾತು ಕೇಳುವುದಿಲ್ಲ. ಅಲ್ಲ ಮಾರೆ, ಗಗನ ಸಖಿ ಆಗ್ಬೇಕಂತೆ, ಆಕಾಶದಲ್ಲಿ ಹಾರ್ಬೇಕಂತೆ. ಮನೆಯೊಳಗೆ ನಾಯಿ ಹಾಗೆ ನಾಯಿ ಮರಿ ಹಾಕಿರ್ತಾರಲ್ಲ ಗೂಡೆಲ್ಲ ಹಾಗೆ ಇಟ್ಟಿದ್ದಾನೆ ಮಗಳು, ಹೇಗೆ ಅವಳು ಹಾರುದು? ಈಗ ಈ ವಿಷಯದಲ್ಲಿ ಯಾರು ಮಾತಾಡುದು ಬೇಡ. ಅವಳಿಗೆ ಎಂತೆಲ್ಲ ಮಾಡ್ಬೇಕು ಅದೆಲ್ಲ ನನಗೆ ಮಾಡ್ಲಿಕ್ಕೆ ಗೊತ್ತುಂಟು. ನಾನು ಯಾರು ಕೇಳುವುದಿಲ್ಲ. ಅವಳು ಗಗನ ಸಖಿ ಆಗ್ಬೇಕು, ಅದಕ್ಕೋಸ್ಕರ ನಾನು ಎಷ್ಟು ಬೇಕಾದ್ರೂ ಕಷ್ಟ ಪಡ್ತೇನೆ. ನಾನು ಬರ್ತೇನೆ. ಅಲ್ಲ ಬರತ್ತೆ, ಅದನ್ನ ಸಮಯ ಇತ್ತಲ್ಲ 10 ದಿನ ಹಿಂದೆ. ಅಲ್ಲದು ಕೂದಲು ಉದುರಿದ ಮೇಲೆ ಹಾಗೆ ಅದು ಅಂತಲ್ಲ. ಅದು ಹಾಗೆ ಅದನ್ನ ಕೆಲವು ದಿನ ಲಾಜಿಕ್ ಇರುವುದಿಲ್ಲ ಮಾತಾಡೋದಕ್ಕೆ. ಅದಲ್ಲ ಆ ಜನಕ್ಕೆ ಗಗನ ಸಖಿ ಆಗ್ಬೇಕಂತೆ ಮಗಳು, ಆಕಾಶದಲ್ಲಿ ಹಾರಾಡ್ಬೇಕಂತೆ. ಮನೆಯಿಂದ ಹೊರಗೆ ಬರ್ಲಿಕ್ಕೆ ಬಿಡುದಿಲ್ಲ. ಅದೌದು, ಗಗನ ಸಖಿ ಅಂದ್ರೆ ಎಂತ ವಸ್ತು, ನಿಂಗೆ ಬ್ಯಾಂಕಿನವರು ಕೆಲಸ ಕೊಟ್ಟದಾಗುವುದು ನನಗೆ. ಗಗನ ಸಖಿ ಅಂದ್ರೆ ಗೊತ್ತಿಲ್ಲ ನಿಂಗೆ? ಗಗನ ಸಖಿ ಹೇಗಿರ್ತಾರೆ ಗೊತ್ತಾ? ಒಂದು उड़ान के दौरान उसी विधि बात है कैबिन में हवा का दबाव कम करें और ऑक्सीजन मास्क आपको किसी भी दुर्बल नहीं कारण से अपने आप नीचे आ जाए। आपने ಗೊತ್ತಾಯ್ತಾ? ಏರ್ ಹೋಸ್ಟೆಸ್ ಅಂತ ಹೇಳುದ ನೀವು? ಯಾರನ್ನು ಏರ್ ಹೋಸ್ಟೆಸ್? ಏರ್ ಹೋಸ್ಟೆಸ್ ಅಂದ್ರೆ ಇದನ್ನ ಚೆನ್ನೈಗೆ ಹೋದದೆ, ಇದನ್ನ ಶ್ರೀಲಂಕಾಕ್ಕೆ ಹೋದದೇ ಡೌಟ್. ಏರ್ ಹೋಸ್ಟೆಸ್ ಅಂದ್ರೆ ಅಂತ ಬಿಡು, ಎಲ್ಲ ವಿಷಯ ಬಿಡು. ರಕ್ಷಿತ್ ಚಾಯ್ ಇಟ್ಟಿದ್ದಾನೆ, ಬಾಬಾ ಕುಡ್ತು ಬರೋ. ಹೆಂಗಂದ್ರೆ ಸಾಪಾಡ್ ಜಾಯ್. ತೋರಿಸ್ಕೊಂಡು ಯಾವುದು ಇರುತ್ತೆ ಸುಮ್ಮನೆ ಚಮಕ್ ಎಂತ ಮಗ, ಎಂತ ಮಾಡ್ತಿದ್ದಿ? ಏನಿಲ್ಲಪ್ಪ, ಬೋರ್ ಆಗ್ತಾ ಇತ್ತು, ಸೊ ಟಿವಿ ನೋಡ್ತಾ ಇದ್ದೆ. ಹಾಗೆಯಾ? ಮತ್ತೆ ಹೇಗೆ ಆಗ್ತದೆ ಟ್ರೈನಿಂಗ್ ಎಲ್ಲ? ಎಂತ ಆಗ್ತಾ ಉಂಟು, ಏನ್ ಹೇಳ್ತಾರೆ ಅಂತಾನೆ ಅರ್ಥ ಆಗಲ್ಲ. ಕೆಲವೊಂದು ಟ್ರೈನಿಂಗ್ ಇಂದ ಓಡಿ ಹೋಗುವ ಅಂತ ಅನಿಸ್ತದೆ. ಹಾಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ. ಕಲಿಯುವ ಟೈಮಲ್ಲಿ ಕಲಿಬೇಕಲ್ಲ. ಸರಿಯಪ್ಪ, ಆದ್ರೆ ಅದು ಎಂತ ಹಣ ಏನಾದ್ರು ಬೇಕಿತ್ತ? ಅಲ್ಲಪ್ಪ, ಏವಿಯೇಷನ್ ಅಕಾಡೆಮಿಯಲ್ಲಿ ಒಂದು ಕ್ರಿಸ್ಮಸ್ ಸೆಲೆಬ್ರೇಷನ್ ಇದೆ, ಅದಕ್ಕೆ ನಾನು ಡ್ಯಾನ್ಸ್ಗೆ ಹೆಸರು ಕೊಟ್ಟಿದ್ದೆ. ಡ್ಯಾನ್ಸ್ ಅದೆಲ್ಲ ಬೇಡ ಬೇಡ, ಅದೆಲ್ಲ ಎಂತ ಬೇಡ. ಅವರಲ್ಲಿ ಎಂತ ಕಲಿಸ್ತಾರೆ ಅದನ್ನು ಮಾತ್ರ ಕಲ್ತ್ರೆ ಸಾಕು, ಆಯ್ತಾ? ಆಕಾಶದಲ್ಲಿ ಹಾರುವ ಹಕ್ಕಿ ಯಾವ ನೆಲದಲ್ಲಿ ಕೂತ್ಕೊಂಡು ಡ್ಯಾನ್ಸ್ ಮಾಡೋದು ನೋಡಿದ್ದೇನೆ. ನೋಡು ಮಗಳೇ, ನೀನು ಗಗನ ಸಖಿ ಆಗ್ಬೇಕಿರುವುದು ನನಗೆ ಮಾತ್ರ ಆಸೆ ಅಲ್ಲ, ನಿನ್ನ ಅಮ್ಮ ಸಹ ಆಸೆ ಇತ್ತು. ಆ ಟೈಮಲ್ಲಿ ನನಗೆ ಅಷ್ಟು ಆಗಲಿಲ್ಲ, ಅವಳನ್ನು ಗಗನ ಸಖಿ ಮಾಡಲಿಕ್ಕೆ ನನ್ನಿಂದ ಅಷ್ಟು ಆ ಪರಿಸ್ಥಿತಿಯಲ್ಲಿ ಇರಲಿಲ್ಲ ನಾನು. ಈಗ ಅವಳ ಕನಸನ್ನು ನಾನು ನಿನ್ನಿಂದ ಕಾಣ್ತಿದ್ದೇನೆ. ಈ ಒಂದು ಕನಸನ್ನು ನೆರವೇರಿಸಿಕೊಂಡು. ಆಯ್ತಪ್ಪ, ನಿನ್ನ ಕನಸಿಗೆ ನಾನು ಅಡ್ಡ ಬರುವುದಿಲ್ಲ, ಬೇಜಾರು ಮಾಡಿದೆ. ಆಯ್ತು. ಏನೊಂದು ಒಂದು ಪಿಕ್ಚರ್ ಲೆಕ್ಕ ಉಂಟು. ವಾ ಪಿಕ್ಚರ್ ಅವ್ಯ ಮುರಣಿ ಬತ್ತಂದತ್ತ ದುರಂದರ್ ದೂರದ ಎಂತಕ್ಕಾಯ್ತದಲ್ಲಿ? ಹಾಯ್, ಎಕ್ಸ್ಕ್ಯೂಸ್ ಮೀ, ಉಲ್ಲೇರ ಉಲ್ಲೇರ ಒಮ್ಮೆ ಮೂರು ಏರಾಂಡ ಉಲ್ಲಾರಕ್ಕೆ ಒಂದಿಲ್ಲ ಮೂರು ಈತದ ತೋತೆ ಅದಕ್ಕೆ ಮೊನ್ನೆನೆ ಕನ್ನಡ ಸಾರಿ, ಅವು ಯಾರೊಂಜಿ ಬಿಸ್ನೆಸ್ ಮ್ಯಾನ್ ಎರಡೊಂಜಿ 30 ಎಕರೆದ ಬಜ್ಜೆ ತೋಟ ಉಂಟು, ಒಂಜಿ ಮಲ್ಲ ಫ್ಯಾಕ್ಟ್ರಿ ಉಂಟು. ನಮ್ಮಿಂಚಿನ ಬಜ್ಜೆ ಮಾಡ್ಬೇಕು. ಚಾಚೆ ಅಂಚತ್ತಿ 5 ಜನ ಉಲ್ಲೇರ ರಿಚರ್ಡ್ ಬಂದು ಎರಡು ಉಲ್ಲೇರ. ಓ, ಇದು ಆಜಾತ ಕುಟುಂಬನ ಅಲ್ಲ ರಿಚರ್ಡ್ ಅಲ್ಲ ಬಜ್ಜೆ ಮಾಡ್ಬೇಡಿ. ಅದೇ ತೂತ್ಲ ತೂ ಒಂದಿನ ಕಾವಂತಂದ್ರೆ ಓ ಹೀರ್ದಾನೆ ಮೂಲು ನಿಕ್ಕಂಡಕ್ಕಿಯ ಹೀರ್ದಾನೆ ಮೂಲು ಅದೇ ಈರ್ ಮುರಳಿ ಫ್ಯಾಕ್ಟ್ರಿ
ಫ್ಯಾಕ್ಟ್ರಿ ಬರ್ತಿತ್ತಾರಲ್ಲ ವಿಡಿಯೋ ಬ್ಲಾಗ್ ಮತ್ತೆ ಬಂದು ಮತ್ತೆ ವಿಡಿಯೋ ಕುದರ್ದದೆ ರೀತಿಂದು ಗಡ್ಡ ಕುದರ್ದಿತ್ತಪ್ಪ ಚೆನ್ನಾಗಿ ಲೆಕ್ಕ ನೋಡುದು ಬಜ್ಜಿ ಪೆಜ್ಜಿ ಪೆಜ್ಜಿ ಕಾಸ್ದಿಯರೆ ಜಾಗ ಹೆಜ್ಜಿ ಆದ ಪಾತೆರವಿ ಅವು ಬಿಡ್ಲೆ ನಾನೊಂದು ವಿಡಿಯೋ ಮಲ್ಪನಾಗ ದಾದ ಮಂಜಿ ಪಂತರ ದೈತಿ ನಾನು ಬೇಕನ್ನ ಒಂದಕ್ಕೆ ತೋಟಕ್ಕೆ ಹೋದು ಬಜ್ಜೆ ಕಂಡು ಬಂದು ಹೌದಾ ಅದ ವಿಷಯ ಅಂತ ಬಂದ್ಬಿಡಿ ವಿಷಯಕ್ಕೆ ನೋಡತ್ತೆ ಯಾನಿಂದ ತೋಟಗಳು ಬಜ್ಜೆ ಈಗ ರಾಗ್ ಮಾಡಿ ಬೆರಬಲ್ತಾರೆ ಬಜ್ಜೆ ಇದ್ರೆ ತೊಂತೆ ನಿಕ್ಕಲು ಹುಡುಗನಟ್ಟು ಅಂಚಾಗಿ 4 ಬಜ್ಜೆ ಬರೀತಾ ಅವಿಲೇರನ ತೋಟ ಊರು ಅಂತ ಅವಿಲೇರನ ದೋಸ್ತಿ ಗೊತ್ತುನದ ಅಂಚ ನೀವು ಮಕ್ಕಳು ತೂದು ತೂದು ವಿಡಿಯೋ ಮಲ್ಪೆ ಇಕ್ಕಲ್ಲ ಜವನೇರು ಉಂಡತ್ತೆ ಅಕ್ಕಲ್ಲ 3 ದಿನ 4 ಬಜ್ಜೆ ಇರ್ತದೆ ಅವಿಲೇರನ ತೋಟದ 5 ಬಜ್ಜೆ ಎಲ್ಲ ಬಂದೋಗಿದ್ವಿ ಒಂದು ತಪ್ಪತ್ತೆ ಸರ್ ಮನೆಯಡೆ ಏರ್ ಪಾತ್ರ ನಾಗ ಅವಳ ಬಿಡ್ಲೆ ಈರು ಫ್ಯಾಕ್ಟ್ರಿ ಹಿಡಿದು ವಿದಯ್ ಬಂದಾಗ 4 ಬಜ್ಜೆ ಕಿಶಟ್ ಇದು ಹೋಯರತ್ತ ಸೆಕ್ಯೂರಿಟಿ ಹಾಕೊಂಡು ಬರ್ತಿರದಿ ಹೌದಾದ ಹೌದಾಗತ್ತಲೆ ಒಂಚೂರು ಅಭ್ಯಾಸ ಒಂಚೂರು ಕ್ವಾಲಿಟಿ ಟೆಸ್ಟ್ ಮಾಡ್ಕೊಂಡು ನಾನು ಪತ್ತ ಹೋಗ್ತೀನಿ ಐಟದಲ್ಲ ತೊಂದರೆ ಇಜ್ಜತ್ತೆ ಛೇ ಈ ಜನ ಪಾತ್ರ ಈಗ ಮಾಡಲು ಸುರ ಬರ್ತಾನೆ ಅಲ್ಲ ಮಾರೆ ವಿಚಾರಿ ನಿಂಗೊಂದು ನಾಚಿಕೆ ಆಗುದಿಲ್ಲ ನೀನೊಂದು ಯೂಟ್ಯೂಬರ್ ಹೇಳ್ತೀವಿ ಮಾರೆ ಒಂದು ಎಲ್ಲರಿಗೆ ಉಪದ್ರ ಕೊಡೋದೊಂದು ಬಿಟ್ಟು ಒಂದು ಒಳ್ಳೆ ಕೆಲಸ ಮಾಡೋದನ್ನೊಂದು ಹಾಕ್ಲಿಕ್ಕೆ ಆಗುದಿಲ್ಲ ನೀವು ಯೂಟ್ಯೂಬಲ್ಲಿ ನೋಡು ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಮಾಡುವ ನನಗೆಲ್ಲ ಐಕಬೇಕಷ್ಟೇ ಇಲ್ಲಾಂದ್ರೆ ಮಾಡೋದಿಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸ್ವಪ್ನ ಎಂತ ಮಾಡ್ತಿದ್ದಿ ಎಂತ ಇದು ನಿಲ್ಲಿಸಿದನಲ್ಲ ಫಸ್ಟ್ ಇಷ್ಟು ಕಷ್ಟಪಟ್ಟು ನಾನು ನಿನ್ನನ್ನು ಕಲಿಸ್ತಿದ್ದೆ ನಿಂಗೆ ಅದನ್ನು ನಿಂಗೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗುದಿಲ್ವಾ ಎಷ್ಟು ಸಲ ಹೇಳಿದೆ ನಾನು ನಿಂಗೆ ಇದನ್ನೆಲ್ಲ ಡಾನ್ಸ್ ಇದು ಹುಚ್ಚನ್ನು ತೆಗೆದು ಬಿಸಾಡು ಅಂತ ಫಸ್ಟ್ ನಿಂಗಲ್ಲ ನೀನು ಆ ರಿಚಾರ್ಡ್ ಮಗಳೊಟ್ಟಿಗೆ ಸೇರ್ಕೊಂಡು ಫಸ್ಟ್ ನಿಲ್ಲಿಸು ಫಸ್ಟ್ ಹೋಗಿ ಅವಳಿಗೆ ಬೈಬೇಕು ಮಗಳೇ ಏನ್ ಮತ್ತೆ ಕಾಣ್ಲಿಕ್ಕೆಲ್ಲ ಮಾರ ಹುಡುಕ್ತಾ ಇದ್ದಕ್ಕೆ ನಾನು ನನಗೆ ಈಗ ಅರ್ಜೆಂಟಲ್ಲಿ 500 ರೂಪೀಸ್ ಬೇಕು. ಅರ್ಜೆಂಟಲ್ಲಿ 500 ರೂಪೀಸ್ ಯಾಕೆ ನನಗೆ ಲಿಪ್ಸ್ಟಿಕ್ ಬೈ ಮಾಡಬೇಕಪ್ಪ. ಇಷ್ಟು ಸಣ್ಣ ಲಿಪ್ಸ್ಟಿಕ್ಗೆ 500 ರೂಪಾಯಾ? ನಾನಲ್ಲಿ 200 ರೂಪಾಯಿ ಕೊಟ್ಟು 1 ಲೀಟರ್ ರೂಪಾಯಿ ಪೇಂಟ್ ಇಟ್ಕೊಂಡು ಬಂದಿದ್ದೇನೆ. ನಂಗೆ ಅದೆಲ್ಲ ಗೊತ್ತಿಲ್ಲ, ನನಗೆ ಈಗ 500 ಕೊಡಿ. 500 ಒಂದು 500 ರೂಪಾಯಿ ಪಾಡ್ಲಿ ನಮ್ಮ ಮೊಬೈಲ್ ಹುಡುಗ ಇದೆ ಹಾಕ್ತಾರೆ ಆಯ್ತು ಮಗ. ಬೇರೆ ಎಂತ ಇಲ್ಲ ಅಲ್ಲ ಅಪ್ಪ? ಎಂತ ಮಗ? ಕಾಲೇಜಲ್ಲಿ ಫಂಕ್ಷನ್ ಉಂಟು, ಅದಕ್ಕೆ ಹೊಸ ಡ್ರೆಸ್ ಬೇಕಿತ್ತು. ಅದಕ್ಕೆ 5000 ಆಗ್ತದೆ. ಡ್ರೆಸ್ಸಿಗೆ 5000? ನಾನೇ ಶ್ರೀಲಂಕಾದ 200 ರೂಪಾಯಿ ಲುಂಗಿಯಲ್ಲಿದ್ದೇನೆ ಇಡೀ ಊರು ತಿಳ್ಕೊಂಡು 5000 ಎಲ್ಲಿ ಕೊಡುದು ನಾನು? ಈಗ ಕೊಟ್ಟದ 500 ರೂಪಾಯಿ. ನೀವೆಂತ ಹೇಳಿದ್ದು ನಾನು ಲುಂಗಿ ಹಾಕಿಕೊಂಡು ಹೋಗ್ಬೇಕಾ? ಅದೆಲ್ಲ ಬಿಡಿ. ಮತ್ತೆ ಮ್ಯಾನಿಕ್ಯೂರ್, ಪೆಡಿಕ್ಯೂರ್, ಹೇರ್ ಸ್ಟ್ರೈಟ್ನಿಂಗ್, ಸ್ಪಾ ಟ್ರೀಟ್ಮೆಂಟ್ ಇದಕ್ಕೆಲ್ಲ ಒಟ್ಟಾಗಿ 20,000 ಆಗ್ತದೆ. ಬಂಡದ ಅದೇ ಅಲ್ಲ, 20,000 ಎಲ್ಲಿಗೆ ಹೋಗುದು ನಾನು? ನನ್ನ ಹತ್ರ ಇದ್ದದೇ 550 ರೂಪಾಯಿ. 500 ರೂಪಾಯಿ ಅವನಿಗೆ ಕೊಡ್ಬೇಕೀಗ. 50 ರೂಪಾಯಿ ಒಂದು ಚಾ ಕುಡಿಲಿಕ್ಕೆ ಬೇಡ ನನಗೆ. ಅದೆಲ್ಲ ನನ್ಗೆ ಗೊತ್ತಿಲ್ಲ. ನೀವು ಶ್ರೀಲಂಕಾಗೆ ಹೋಗಿದ್ರಿ, ನಂಗೆ ಈಗಲೇ ಬೇಕು. ನಂಗೆ ಗೊತ್ತಿಲ್ಲ. ಇಂಚಿನ ಅವಸ್ಥೆಯ ಜೋಕಲ್ಲಿ ಇಂಚಿನ ಅವಸ್ಥೆ ಒಂಜಿ ಪೌಂಡ್ ಗುಡೊಂಜಿ ಬತ್ತನತ್ತ. ಪಪ್ಪ ನಂಗೆ ಅರ್ಜೆಂಟ್ 5,000 ರೂಪಾಯಿ ಬೇಕು. 5,000 ರೂಪಾಯಿ ನಿಕ್ಕೆ ಎಂತಕ್ಕೆ? ನಂಗೆ ರೈಡಿಗೆ ಹೋಗ್ಲಿಕ್ಕೆ ಉಂಟು, ಗಾಡಿಗೆ ಪೆಟ್ರೋಲ್ ಹಾಕ್ಬೇಕು. ನೀನು ರೈಡಿಗೆ ಬೈಕ್ ತಕೊಂಡು ಹೋಗುದಾ ಲಾರಿ ತಕೊಂಡು ಹೋಗುದಾ? 5,000 ರೂಪಾಯಿ ಪೆಟ್ರೋಲ್ ಹಾಕಿ ಅದೆಲ್ಲ ಗೊತ್ತಿಲ್ಲ ನಂಗೆ 5,000 ಬೇಕು. ಮಗ ನನ್ನ ಹತ್ರ ಹಣ ಇಲ್ಲ. ಈಗ ಅವಳು ತಕೊಂಡೋದು ಮಗ. ಎಂತ ಇದೆ ಎಂತ ಹೀಗೆ ಮಾಡಿದ್ರೆ ಹೇಗೆ? ಹೇಳಿದಾಗೆ ನಂಗೆ ಇನ್ನೊಂದು ಗೋವಾಗೆ ಹೋಗ್ಲಿಕ್ಕೆ ಉಂಟು ಫ್ರೆಂಡ್ಸ್ ಜೊತೆ. ಎಲ್ಲ ಸೇರಿಸಿ ಒಂದು 30,000 ರೂಪೀಸ್ ಹಾಕಿ. 30,000 ದೇವರೇ,
ನಾನೇ 10,000ದಲ್ಲಿ 10 ದಿನ ಶ್ರೀಲಂಕಾಕ್ಕೆ ಹೋಗಿ ಬಂದಿದ್ರೆ 30,000 ಗೋವಾ ಹೋಗ್ಲಿಲ್ಲಂತೆ ಮಾರೆ. ಅದೆಲ್ಲ ಗೊತ್ತಿಲ್ಲ ನಂಗೆ. ನನ್ನ ಫ್ರೆಂಡ್ಸ್ ಒಟ್ಟಿಗೆ ಹೋಗ್ಬೇಕು. ನೀವು 30,000 ಹಾಕ್ಬೇಕು. ನಾನು ಬರ್ತೇನೆ. ಎಂಚಿನ ಜೋಕುಲು ಮಾರೆ ಇಂಕೊಲ ಡೌಟು ಪುರಾಣಿ ಯಾರು ಸಂಡೆ ಸನ್ನೆ ಮಗಕ್ಕೆ ಕಾಸು ಕೊಡ್ನ ಮಕ್ಕಳು ತೂತೆ ರಾತೋಲ್ಲ ಅದಕ್ಕೆ ಎಲ್ಲ ಪಿರೋಡ್ ಬಿಟ್ಟು ಕಾಸು ಕೇಳೋದಿಲ್ಲ ಮಾಡಿದವರುಲ್ಲ ಜೋಕುಲು ಮಕ್ಕಳೇ ಕಾಸು ಕೊಡೋಣ ನಾಳೆಗಳೇ ಪಾತೋಡ ತೂಕ. ಹೀಗೆ ವರ್ಷಗಳು ಕಳೆದು ಸ್ವಪ್ನ ತನ್ನ ಟ್ರೈನಿಂಗ್ ಅನ್ನು ಮುಗಿಸಿ ಕವಿನ ಸಖಿಯಾಗಿ ಮೊದಲ ವಿಮಾನ ಪ್ರಯಾಣಕ್ಕೆ ಹೊರಡುತ್ತಾಳೆ. ಆಯ್ತು ಮಗ, ನೋಡು ಇಷ್ಟು ವರ್ಷ ನೀನು ಕಷ್ಟಪಟ್ಟಕ್ಕೆ ಈಗೊಂದು ಪ್ರತಿಫಲ ಸಿಕ್ಕಿದೆ. ಕಡೆಗೂ ಸಹ ಆಯ್ತು, ನೀನು ಆಕಾಶದಲ್ಲಿ ಹಾರ್ಲಿಕ್ಕಿರೋದು ಇದು ಮೊದಲ ಹೆಜ್ಜೆ. ಈ ಟೈಮಲ್ಲಿ ನಿನ್ನ ಅಮ್ಮ ಏನಾದ್ರು ಇರ್ತಿದ್ರೆ ಎಷ್ಟು ಖುಷಿ ಪಡ್ತಿದ್ಲು ಗೊತ್ತಿಲ್ಲ. ಹೌದಪ್ಪ, ನಾನು ಇಷ್ಟು ವರ್ಷ ಕಷ್ಟಪಟ್ಟು ನಿನ್ನ ಕನಸನ್ನು ನನಸು ಮಾಡಲು ಪ್ರಯತ್ನ ಪಟ್ಟಿದ್ದೇನೆ. ಅದರಲ್ಲೂ ನನಗೂ ಮೊದಲು ಒಬ್ಬ ಒಳ್ಳೆ ಡ್ಯಾನ್ಸರ್ ಆಗಬೇಕಂತಿತ್ತು. ಆದರೆ ನಿನ್ನ ಕನಸಿನ ಮುಂದೆ ಅದೆಲ್ಲ ಮರೆತು ಹೋಯಿತು. ಇನ್ನೇನಪ್ಪ, ನಿನ್ನ ಮಗಳು ಆಕಾಶದಲ್ಲಿ ಹಾರಾಡುವುದನ್ನು ನೋಡಿ ಖುಷಿ ಪಡುವುದು. ಜಾಗ್ರತೆ ಅಪ್ಪ, ಹಕ್ಕಿ ಗೂಡು ಬಿಟ್ಟು ಹೋಗುವ ಸಮಯ ಬಂದಿದೆ. ನಾನು ಬರ್ತೇನೆ. ಸರಿ ಮಗನೇ. ಹೋಗ್ಲಿಕ್ಕಿಲ್ಲ, ನಾವು ಕ್ಲೈಮ್ಯಾಕ್ಸ್ಗೆ ಬರಲಿಲ್ಲ ಸರ್. ಮಗ ನೆಕ್ಸ್ಟ್ ತಿಂಗಳು ನನಗೆ ಟೂರ್ ಉಂಟು. ಎಲ್ಲಿಯಾದ್ರೂ ಫ್ಲೈಟಲ್ಲಿ ಸಿಕ್ಕಿದ್ರೆ ನಾವು ವ್ಲಾಗ್ ಮಾಡು ಆಯ್ತಾ? ನನಗೆ ಫುಲ್ ಲೈಕ್ಸ್ ಬೇಕು. ಒಂದು ಬ್ಲಾಗ್ ಹೊರಬರು ಹೋಗ್ಬೇಕಾದ. ಅಂತೂ ಇಂತೂ ಹೇಗೆ ಸಹ ನಂದು ಕನಸೊಂದು ನಾನು ಸಾಯಿಸಿ ನನ್ನ ಮಗಳು ಗಗನ ಸಖಿ ಆದ. ನನ್ನ ಹಾಗೆ ಎಲ್ಲ ಪೇರೆಂಟ್ಸ್ ಸಹ ಹೀಗೊಂದು ಶಿಸ್ತಿನಿಂದ ಅವರ ಮಕ್ಕಳನ್ನು ಬೆಳೆಸಿದ್ರೆ ಮುಂದೆ ಬರುವ ಮಕ್ಕಳಿಗೊಂದು ಸ್ಫೂರ್ತಿಯಾಗಿರ್ಬೋದು. Confusion in the cockpit as fuel to the plane's engines would shut off in just seconds. The pilots questioning each other, giving details. ಈಗ ಸಿಕ್ಕಿರುವಂತ ಅಪ್ಡೇಟ್ ಪ್ರಕಾರ 72 ಮಂದಿ ಸಜೀವ ದಹನ ಆಗಿದ್ದಾರೆ. ಅದಕ್ಕೆ 10:30ಕ್ಕೆ ಕಠ್ಮಂಡುವಿನಿಂದ ಟೇಕ್ ಆಫ್ ಆಗುವಂತಹ ನಾನು ಇಷ್ಟು ವರ್ಷ ಬಟ್ಟ ಕಟ್ಟದ್ದೆಲ್ಲ ಹಾಳಾಯ್ತ. ಬರದ್ ಅವನನ್ನು ನೋಡು. ಬರದ್ ಮೊದಲು ಫೋನ್ ತೆಗಿ. ಟಿವಿಯಲ್ಲಿ ಬರೋದು ಸತ್ಯವನ್ನು ನೋಡು. ಬರದ್ ಹೌದು ವಿಚಾರಣ್ಣ, ಅದು ಅಪಘಾತ ಆಗಿದೆ. ಅದರಲ್ಲಿ ನಮ್ಮ ಸ್ವಪ್ನ ಕೂಡ ಇದ್ದಾಳೆ.
ರಾಬಿ, ನಾನು ನಿಮಗೆ ಮುಂಚೆನೇ ಹೇಳಿದ್ದಲ್ಲ, ಮಕ್ಕಳನ್ನು ಅವರಷ್ಟಕ್ಕೆ ಬಿಟ್ಟು ಬಿಡಬೇಕು ಅಂತ. ಇಲ್ಲದ್ರೆ ಏನಾಗ್ತದೆ ಗೊತ್ತಾ, ಅವರ ಗುರಿ ಅವರಿಗೆ ಅರಿವಾಗಲ್ಲ. ಇಲ್ಲದ್ರೆ ಇಂಥ ಸಂದರ್ಭ ಆಗೋದು ಸಹಜ ಅಲ್ಲ. ಎಂತ ರಿಚರ್ಡ್, ನಂಗೆ ನನ್ನ ಮಕ್ಕಳನ್ನ ನೋಡ್ಲಿಕ್ಕೆ ಗೊತ್ತಿಲ್ಲ ಅಂತ ಹೇಳುವ ನೀನು? ನನ್ನ ಮಕ್ಕಳನ್ನ ನೋಡ್ಲಿಕ್ಕೆ ನಾನು ಇನ್ನ ನೋಡಿ ಕಲಿಬೇಕು. ನಿನ್ನ ಮಕ್ಕಳನ್ನೇ ನಿಮಗೆ ನೋಡ್ಲಿಕ್ಕೆ ಗೊತ್ತಿಲ್ಲ. ರಾಬಿ, ನಿನ್ನ ನೋವು ನನಗೆ ಅರ್ಥ ಆಗ್ತದೆ. ಆದರೆ ಮಕ್ಕಳಿಗೆ ಸ್ವಲ್ಪ ಸ್ವಾತಂತ್ರ್ಯ ಕೊಡುವುದು ಒಳ್ಳೆಯದಲ್ಲ. ನೀನು ಒಂದು ದಿನ, ಬರೀ ಒಂದು ದಿನ ಆ ಮಗು ಹತ್ರ ಕುಳಿತುಕೊಂಡು ನಿನ್ನ ಕನಸೇನಮ್ಮ, ನನ್ನಿಂದ ಏನಾಗ್ಬೇಕಮ್ಮ ಅಂತ ಕೇಳ್ತಿದ್ರೆ ಆ ಮಗು ಇಲ್ಲಿ ನೋಡ್ತುಕೊಂಡು ಹೋಗ್ತಿತ್ತಲ್ಲ. ಹಾಗಾದ್ರೆ ನಾನು ಡಾನ್ಸ್ ಮಾಡ್ಬೇಕಿತ್ತ? ತಪ್ಪೇನಿದೆ ರಾಬಿ, ತಪ್ಪೇನಿದೆ? ಅವಳ ಕನಸಲ್ವಾ ಅದು? ನೀನು ಆಕಾಶದಲ್ಲಿ ಹಾರುವ ಹಕ್ಕಿಯನ್ನು ಮಾತ್ರ ನೋಡಿದ್ದ? ನೆಲದಲ್ಲಿ ನವಿಲು ಕುಣಿಯುವುದನ್ನು ಯಾವಾಗಾದ್ರೂ ಹತ್ತಿರದಿಂದ ನೋಡಿದ್ಯಾ? ಆ ನವಿಲಿಗಿರೋ ಬೆಲೆ ಆಕಾಶದ ಹಕ್ಕಿಗಿಲ್ಲ, ನೆನಪಿಟ್ಟುಕೋ. ಅದೇ ರೀತಿ ನಿನ್ನ ಮಗಳು ಕೂಡ, ಅವಳದೊಂದು ಚಿಕ್ಕ ಕನಸು. ನೀನು ಆ ಕನಸಿಗೆ ಬೆಂಬಲವಾಗಿ ನಿಂತಿದ್ರೆ ಆ ಮಗು ಕೂಡ ಇಲ್ಲಿ ನವಿಲಿನ ತರ ಕುಣಿತಾ ಇರ್ಬೋದಿತ್ತಲ್ಲ. ಕನಸು ಕಾಣುವುದು ತಪ್ಪಲ್ಲ ರಾಬಿ. ನಮ್ಮ ಕನಸನ್ನು ಬೇರೆಯವರು ನನಸು ಮಾಡ್ಬೇಕಂತ ಅನ್ಕೊಳ್ತೇವಲ್ಲ, ಆ ಸ್ವಾರ್ಥದ ಭಾವ ಸ್ವಲ್ಪ ತಪ್ಪು ಅಷ್ಟೇ. ನಿಜ ರಿಚರ್ಡ್, ನೀನ್ ಸಹ ಹೇಳುದು ನಿಜ. ನಾನು ನನ್ನ ಸ್ವಾರ್ಥಕ್ಕೋಸ್ಕರ, ನನ್ನ ಕನಸಿಗೋಸ್ಕರ, ನನ್ನ ಮಗಳ ಕನಸು ಸಹ ಎಂತ ಅಂತ ನಾನು ಕೇಳಲಿಕ್ಕೆ ಹೋಗ್ಬೇಕು. ನನ್ನ ಸ್ವಾರ್ಥದಿಂದ ಅವಳ ಲೈಫನ್ನು ಹಾಳು ಮಾಡಿ, ಆದ್ರೂ ಸಹ ನಾನು ಅವಳದ್ದು ಒಳ್ಳೇದಕ್ಕೆಲ್ಲ ಥಿಂಕ್ ಮಾಡಿದ್ದಾನಲ್ಲ. ನಂಗೆ ಯಾಕೆ ರಿಚರ್ಡ್ ಇದಲ್ಲ ಕಷ್ಟ? ನೋಡು ರಾಬಿ, ಜೀವನ ಅಂದ್ರೆ ಹೀಗೆ ಅಲ್ಲ. ಹಕ್ಕಿ ಹಾರುವಾಗ ನಾವು ಗೂಡಿನೊಳಗಿಟ್ಟು ರೆಕ್ಕೆ ಕಟ್ಟಾದ್ಮೇಲೆ ಹಕ್ಕಿ ಯಾಕೆ ಹಾರ್ದಿಲ್ಲ ಅಂತ ಹೇಳೋದು ಎಷ್ಟು ಸತ್ಯ. ಆ ಜೀವನ ಬಂದಾಗೆ ಸ್ವೀಕರಿಸಿಕೊಂಡು ಹೋಗ್ಬೇಕು. ಇದು ಕೇವಲ ನಿನ್ನ ಕಥೆ ಅಲ್ಲ. ಇಂತಹ ಪೋಷಕರು ಸಮಾಜದಲ್ಲಿ ತುಂಬಾ ಜನ ಇದ್ದಾರೆ. ಬರೀ ಒಂದು ದಿನ, ಒಂದೇ ಒಂದು ಚಿಕ್ಕ ದಿನ ಮಕ್ಕಳ ಜೊತೆ ಕೂತ್ಕೊಂಡು ನಿನಗೆ ಏನಾಗಬೇಕು, ನನ್ನಿಂದ ಏನು ಸಹಾಯ ಆಗಬೇಕು, ನಿನ್ನ ಕನಸು ಏನು ಅಂತ ಕೇಳಿದ್ರೆ ಎಷ್ಟೋ ಮಕ್ಕಳು ಖುಷಿಯಿಂದ ಆಕಾಶದಲ್ಲಿ ಹಾರ್ತಾ ಇರ್ತಾರೆ. ಎಷ್ಟೋ ಮಕ್ಕಳು ಖುಷಿಯಿಂದ ನೆಲದಲ್ಲಿ ಕುಣಿತಾ ಇರ್ತಾರೆ. ನೋಡ್ಲಿಕ್ಕೆ ನವಿಲಿನ ತರ ಅಷ್ಟು ಸುಂದರ. ಆದ್ರಿಂದ ಇದು ಕೇವಲ ನಿನ್ನ ಕಥೆ ಅಲ್ಲ, ಇದು ಎಲ್ಲರಿಗೂ ಒಂದು ಸಂದೇಶ ಆಗಿ. ಬಾ, ಕಳೆದು ಹೋದ ಜೀವನಕ್ಕೆ ಯೋಚಿಸಿ ಏನು ಪ್ರಯೋಜನ ಇಲ್ಲ. ಮುಂದಿನ ಜೀವನ ಹೇಗಿರುತ್ತೆ ಅಂತ ನೋಡುವ. ದೇವರು ಎಲ್ಲರಿಗೆ ಕೂಡ ಒಂದು ಆಶೀರ್ವಾದ ಅಂತ ಇಟ್ಟಿರ್ತಾನೆ ಅಲ್ವಾ? ಬೇಜಾರು ಮಾಡಬೇಡ. ನಿನ್ನ ಜೊತೆ ನನ್ನ ಉಸಿರಿರುವ ತನಕ ನಾನು ನಿನ್ನ ಹೇಗೆ ಮುಂಚೆ ಕೂಡ ಇದ್ನೋ ಅದೇ ರೀತಿ ದೋಸ್ತಿಯಾಗಿ ನಾನು ಕೊನೆಯ ತನಕ ಇರ್ತೇನೆ. ಬಾ. ಕನಸು ಕಾಣುವುದು ತಪ್ಪಲ್ಲ, ಆದರೆ ನಮ್ಮ ಕನಸನ್ನು ಬೇರೆಯವರು ನನಸು ಮಾಡಬೇಕೆಂಬ ನಿರ್ಧಾರ ಕೆಲವೊಮ್ಮೆ ತಪ್ಪಾಗುತ್ತದೆ. ಇಂತಹ ನಿರ್ಧಾರಗಳಿಂದ ಈ ಥರದ ಘಟನೆಗಳು ನಡೆಯುವುದು ಸಹಜ. ಕನಸು ಕಾಣಿ, ಬೇರೆಯವರಿಗೂ ಕನಸು ಕಾಣಲು ಬಿಡಿ. ಈ ನಾಟಕಕ್ಕೆ ಸಹಕರಿಸಿದ ಎಲ್ಲ YMPU ಸದಸ್ಯರಿಗೆ ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ. ಶುಭರಾತ್ರಿ.